ಗೌರತೆ ಗೌರತೆ ಯಾಕೆ ಸಾಕು ಕೂತಿದ್ಯಾ? ಯಾಕೆ ಹುಷಾರಿಲ್ವಾ? ಕೆಂಚಮ್ಮ ಬಂದೆ. ಯಾಕೆ ಹುಷಾರಿಲ್ಲ? ನಮ್ಮ ಯಜಮಾನ್ರು ಡಾಕ್ಟರ್ ಕರ್ಕೊಬರ್ತೀನಿ ಅಂತ ಇಷ್ಟೊತ್ತಾರು ಬರಲೇ ಇಲ್ಲ ಕಂಚಮ್ಮ. ನೀನೇನು ಬಂದೆ? ಇಲ್ಲೇ ಹೋಗ್ತಾ ಇದ್ದೆ, ನೋಡಿದ್ನಲ್ಲ ಯಾಕೆ ಗೌರತಿ ಕುಂತೈತಿಲ್ಲ ಅಂತ ಕೇಳೋಣ ಅಂತ ಬಂದೆ ಕಣತೆ. ಯಾಕೆ ಹೊಟ್ಟೆ ನೋಡ್ಕೊಂಡು ಕೆಂಚಮ್ಮ? ರಾತ್ರಿ ಇದ್ದ ಹುಷಾರಿಲ್ಲ. ಯಾಕೆ ನಿಮ್ಮ ಸೊಸೆ ಕಾಣಿಸ್ತಿಲ್ಲ? ಎಲ್ಲಿ ಹೋಗಿದ್ದಾಳೆ? ಇಲ್ವಾ ಮನೆಗೆ? ಐದಳೆ ಎಲ್ಲಿ ಕೂತೈತೋ ಅದು? ಏನಾಯ್ತು ಇಷ್ಟು ಹೊಟ್ಟೆ ನೋವು ಅಂತ ಇದ್ದೀನಲ್ಲ, ಏನಾಯ್ತದೆ ಅಂತ ಬಂದು ಕೇಳ್ತಾ ಇಲ್ಲ. ಎಲ್ಲಿ ಕೂತೈತೋ? ದೊಡ್ಡ ಮಗು ಮದುವೆ ಮಾಡೋದು ಚಿಕ್ಕ ಮಗು ಮದುವೆ ಮಾಡಿದರೆ ಹಿಂಗೆ ದೊಡ್ಡ ಮಗು ಮದುವೆ ಮಾಡೋ ಅತ್ತೆ ಬೇಗಯ್ಯ ಮಾಡ್ಬೇಕಂತ ಕೆಂಚಮ್ಮ. ಇಲ್ಲ ನಿಮ್ಮ ಮೂರು ಕಡೆಗೆ ಒಂದು ಏನಿದ್ರೆ ಹೇಳು ಮಾಡೋಣ. ನನಗೂ ಆಗಲ್ಲ, ಮೈಯಾಗ ಹುಷಾರಿರಲ್ಲ. ಅವಳೊಬ್ಬೇ ಮಾಡು ಅಂದರೆ ಮಾಡಲ್ಲ, ಇನ್ನೊಬ್ರು ಆದ್ರೆ ಮಾಡ್ಕೊತಾರೆ. ನಾನು ಅట్లా ರೆಸ್ಟ್ ತಗೋಬೋದು. ನಮ್ಮೂರ ಕಡೆಗೆ ಯಾವ ಇಲ್ಲಮ್ಮ, ಇದ್ದಿದ್ರೆ ಹೇಳ್ತಿದ್ದೆ. ಏನೇನು ಸಿಕ್ಕಿ ಹೇಳ್ತೀನಿ ತಗೋ ಯಾವನ. ಗೌರಿ ಗೌರಿ ಡಾಕ್ಟ್ರು ಬಂದ್ರು ಕಣೆ, ಕರ್ಕೊಬಂದಿದ್ದೀನಿ. ಇಲ್ಲಿ ಯಾಕೆ ಹುಷಾರಿಲ್ಲ? ಏನಾಗೈತೆ? ಬಂದ್ರಾ ಡಾಕ್ಟ್ರೆ? ಬರ್ರಿ. ನನಗೆ ಹುಷಾರಿಲ್ಲದ್ದು ಯಾಕೆ ಹೊಟ್ಟೆ ನಾವು ತಡ್ಕೊಳಕ್ಕಾಗಲ್ಲ. ಹಾಸ್ಪಿಟ್ಲಿಗೆ ನಾನೇ ಬರೋಣ ಅಂತ ಅನ್ಕೊಂಡೆ, ಅಲ್ಲಿ ಬರೋಕ್ಕಾಗಲ್ಲ, ಬೈಕ್ನ ಕೂತ್ಕೊಳಕ್ಕಾಗಲ್ಲ ಕಂಡಾಕ್ರೆ. ಬರ್ರಿ, ನನಗೆ ಯಾಕೋ ಸಿಕ್ಕಾಪಟ್ಟೆ ಹೊಟ್ಟೆ ನಾವು ಕಂಡಾಕ್ರೆ. ಏನಾಗೈತೆ? ಯಾವಾಗಿಂದ ಹುಷಾರಿಲ್ಲ? ಏನು ತಿಂತಿಲ್ಲ ನೈಟು? ಏನಾರ ಹೊಟ್ಟೆಗೆ ಇಡ್ಸಿದ್ದ ಏನಾದ್ರು ತಿಂದ್ರಾ? ಹಿಂಗಾಗಕ್ಕೆ ವಯಸ್ಸಾಗೈತಮ್ಮ, ನೋಡಿ ಮಾಡಿ ತಿನ್ನಬೇಕು. ಏನು ಸಿಕ್ಕಿರೋದನ್ನೆಲ್ಲ ತಿಂದ್ಬಿಟ್ರೆ ಹಿಂಗೆ ಆಗೋದು. ಏನಿಲ್ಲ ಡಾಕ್ಟ್ರೆ, ಕೆಂಚಮ್ಮ ಒಂಚೂರು ಹುಳಿ ಸಾರು ಕೊಟ್ಟಿದ್ಲು, ಜಯಮ್ಮ ಒಂಚೂರು ಬಸ್ಸಾರು ಕೊಟ್ಟಿದ್ಲು. ನಮ್ಮ ಮನೆಗೆ ಮನೆಗೆ ಮಾಡಿದ್ದು ಮಟ ಸಾರು ಇತ್ತು ಒಂಚೂರು, ಅದನ್ನೇ ತಿಂದೆ ಡಾಕ್ಟ್ರೆ. ಅದಕ್ಕೆ ಹಿಂಗಾಗಿರೋದು. ಇವಳು ಹೇಳ್ತೀನಿ ಡಾಕ್ಟ್ರೆ, ಸಿಕ್ಕಿದ್ದು ಬಕ್ಕಿದ್ದೆಲ್ಲ ಉಳ್ದಿದ್ದು ಪಳ್ದಿದ್ದೆಲ್ಲ ತಿನ್ಬೇಡ, ಆರೋಗ್ಯ ಹಾಳಾಗುತ್ತೆ, ನಿನ್ಗೆ ವಯಸ್ಸಾಗೈತೆ ಅಂತ 3 ದಿನ ಸಾರಾದರೂ ಬಿಡೋಲ್ಲ ಡಾಕ್ಟ್ರೆ. ನೀವು ಸುಮ್ಮನೆ ಕುತ್ಕೊಳ್ರಿ, ನನ್ನ ಕೈ ಮಾಡೋಕ್ಕಾಗಲ್ಲ. ಅವಳು ನೋಡಿದ್ರೆ ಒಂದು ಮಾಡಿದ್ರೆ ಕಡಿಮೆ, ಒಂದು ಮಾಡಿದ್ರೆ ಹೆಚ್ಚು ಅನ್ನೋರಂಗೆ ಆಡ್ತಾಳೆ. ಇನ್ನೇನು ಮಾಡ್ತೀಯಾ? ಅದೆಲ್ಲ ಮಾಡೋಕ್ಕಾಗಲ್ವಲ್ಲ, ಇರೋದೇ ತಿನ್ಕೋಬೇಕಲ್ವ. ಏನಿಲ್ಲ, ಒಂದು ಸ್ವಲ್ಪ ಹೊಟ್ಟೆ ಇನ್ಫೆಕ್ಷನ್ ಥರ ಆಗೈತೆ. ಆ ಮಾತ್ರೆ ಎಲ್ಲ ಕೊಡ್ತೀನಿ, ಸರಿ ತಗೊಳಮ್ಮ. ಯಾವಾಗಿಂದ ಅವಾಗ ಊಟ ತಿನ್ಬೇಡಮ್ಮ, ಈಗ ಆರೋಗ್ಯ ಹಾಳಾಗ್ತೈತೆ. ಬಿಸಿ ಬಿಸಿ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ತಿನ್ನು. ಸರಿ ಬರ್ತೀನಿ ನಾನು, ಆರೋಗ್ಯ ಹುಷಾರು. ಗೌರಿ, ನಾನು ಬಿಟ್ಟು ಬರ್ತೀನಿ ಕಣೆ ಡಾಕ್ಟ್ರನ್ನ. ಲಲ್ತಿ ಲಲ್ತಿ ಬಾರಿಲಿ. ಏನ್ರಿ ಅತ್ತಾರ ಕರೆದ್ರಲ್ಲ? ನಮ್ಮತ್ತೆ ಕರೆದ್ರು ಅಂತ ನಾನು ಓಡೋಡಿ ಬಂದೆ. ಅಡುಗೆ ಮನೆಯಿಂದ ನಾನು ಓಡೋಡಿ ಬಂದೆ ಕಾಣತ್ತೆ, ನೀನು ಕರೆದ್ರಲ್ಲ ಅಂತ. ಈ ಹುಚ್ಚಬರ್ಗಿ ಮುಂಡೆದ ನಾನು ನೀರು ತಾಬ ಡಾಕ್ಟ್ರು ಮಾತ್ರೆ ಕೊಟ್ಟೋಗಿರೆ ನುಂಗನ ಅಂತ ಕರೆದೆ. ನೀನು ಓಡೋಡಿ ಬಂದೆ ಅಂತ ಅದೇ ಯಾವುದು ಹೇಳ್ತೀಯಲ್ಲ. ಹಸೆದು ಬಿಸಿದು ಉಳಿದಿದ್ದು ಪಾಲ್ದಿದ್ದು ತಿತ್ತರೆ ಹಂಗೆ ಕಾಣತ್ತೆ ಆಗೋದು. ಅಕ್ಕೆ ಹೇಳ್ತೀನಲ್ಲತ್ತೆ ಬಿಸಿ ಬಿಸಿ ತಿನ್ನು ಅಂತ. ಅದೇ ಈಕೆ ಅಂತ ಹೇಳ್ದಿನದು ಓದಿನಿಸ್ತಾರುಂಟ. ಹಿಂಗೆ ಕಾಣತ್ತೆ ಆಗೋದು, ಹಿಂಗೆ ಕಾಣತ್ತೆ ಆಗೋದು. ಜಾಡ್ಸು ಅಡ್ಡ ಅಂದರೆ 3 ತಗೊಂಡು ಬಿದ್ದಿರಬೇಕು. ಹಂಗೆ ಕಾಣತ್ತೆ ಆಗೋದು ಅಂತ ಹೋಗಿ ಮುಡಿದ ನೀರು ತಗೋ ಹೋಗು. ಅದನ್ನೇ ಹೇಳ್ತಾಳೆ ಹಂಗೆ. ನೀ ಬಿಸಿ ಬಿಸಿ ಮಾಡ್ಕೊಟ್ಟು ತಿನ್ನಲ್ಲ ಅಂತೀವ, ಅದನ್ನೇ 3 ದಿನದ 4 ದಿನದ ಅದನ್ನೇ ಕೊಡ್ತಾಳೆ. ಚಿರ ಹೇಳ್ತಾಳೆ ಹೇಳ್ಸಿದ್ದು ಅಂತ. ಒಳ್ಳೆಯದನ್ನು ಹೇಳಿದರೆ ಹಂಗೆ ಜನಕೆ ಆಗೋದು, ಒಳ್ಳೆಯದನ್ನು ಹೇಳಿದರೆ ಹಂಗೆ ಜನಕೆ ಆಗೋದು. ಈಗ ಹೋಗ್ತೀಯಾ ಇಲ್ವೋ? ಹೋಯ್ತೀನಿ ಬಿಡಿ, ಅದ್ಯಾಕೆ ಹಂಗಾಗ್ತೀರಾ? ಏನು ಕೆಂಚವ್ವ ಮಾಡೋದು? ಇಂಥ ಸೊಸೆನ ಕಟ್ಕೊಂಡು ಬಾರ್ದಂಗೆ ಎಣಗ್ತಾ ಇದ್ದೀನಲ್ಲ. ಫಸ್ಟ್ನೇ ಸೊಸೆ ಅಲ್ಲ, ಸೆಕೆಂಡ್ನೇ ಸೊಸೆನ ಫಸ್ಟ್ನೇ ಸೊಸೆಕಿನ ಮುಂಚೆಗೆ ತರಬೇಕಲ್ಲ ಅದನ್ನು ಕೆಂಚವ್ವ ನಾನು. ಹೋಗ್ಲಿ ಬಿಡು, ಎಲ್ಲರಿಗೂ ಒಂದೊಂಥರ ಕಷ್ಟ. ನಿನ್ಗೊಂಥರ ಕಷ್ಟ, ಬೇರೆಯವ್ರಿಗೊಂಥರ ಕಷ್ಟ ಬಿಡು ಗೌರತೆ. ಜಯಕ್ಕೆ ಹೋಗ್ಯಾಳೆ, ಕಾಣಿಸ್ತಾ ಇಲ್ವಲ್ಲ? ಹೊಲ್ದಕ್ಕೆ ಹೋಗ್ಯಾಳ ಬೆಳಗ್ಗೆ? ಏನು ಮಾಡಕ್ಕೆ ಹೋಗ್ಯಾಳ? ಏನು ಮಾಡಕ್ಕೆ ಹೋಗ್ಯಾಳ ನನಗೇನು ಗೊತ್ತು. ನಾನು ಹೊಲ್ದಕ್ಕೆ ಹೋಗಿದ್ದೆ, ಈಗ ಬಂದು ಅಡುಗೆ ಮಾಡಿ ಬಂದೆ. ನೀನು ಯಾಕೆ ಕುಂತಿದ್ದಲ್ಲ ಮಾತಾಡ್ಸೋಗೋಣ ಅಂತ. ನೋಡಿಲ್ಲ ಕಣಗ, ಬೆಳಗ್ಗೆ ಇದ್ದ ಜಯಕ್ಕನ ಇಂದ್ರಕ್ಕ ಕಲ್ತಿರ್ ಬಿದ್ದೋರ್ಲಂತೆ. ಏನಾಗಿತ್ತು? ಇನ್ನೇನು ಮಾಡಿದ್ರೆ ಹಂಗೆ ಆಗೋದು, ಆಗಬಾರ್ದೆ ಆಗೋದು. ಎಲ್ಲರಿಗೂ ಹಂಗೆ ಹಿಂಗೆ ನೀವು ಅನ್ಕೊ ಬಂದರೆ ಹಂಗೆ ಆಗೋದು. ಅವ್ರು ಹೆಂಗೆ ಅಂತ ಯೋಚನೆ ಮಾಡಬೇಕಲ್ಲ ಗೌರತ್ತೆ. ಫಸ್ಟು ಅವ್ರು ಹೆಂಗೆ ಅಂತ ಯೋಚನೆ ಮಾಡಿ ಬೇರೆ ಇರ್ಕೊಬೇಕು. ನೀವೇ ಮಾಡಿಸಿದ್ದು ಅಂತ ಎಲ್ಲರಿಗೂ ಬೇಕು ಬರ್ತದೆ. ಇನ್ನೇನು ಆಗೋದು, ಹಂಗೆ ಆಗೋದು. ಅಯ್ಯೋ ಆದರೂ ಪಾಪ ಕಣಿ, ಹಿಂಗೆ ಆಗ್ಬಾರ್ದಿತ್ತು ಇಷ್ಟು ಬೇಗ ಕೆಂಚವ. ಹೋಗ್ಲಿ ಬಿಡು ಬರುತ್ತೆ. ನಾನು ನಿಂದ ಏನಾರ ವಿದ್ಯೆ ವಿಚಾರ ಮಾತಾಡು ಬರುತ್ತೆ. ಕಂಡ ವಿಚಾರ ನಮಗೆ ಅದಕ್ಕೆ ನಂಗೆ ಯಾಕೆ ತಡೆಯೋಕ್ಕಾಗ್ತಿಲ್ಲ ಕಣವ. ಈ ಹುಚ್ಚುಬರ್ಗಿ ಮುಂದೆ ಹೋಗಿದ್ದು ಇಷ್ಟ ತಾರ ನೀರು ತಂದಿಲ್ಲ. ನೀರು ಕುಡಿದು ಮಾಲತ್ತೀನಿ ಸ್ವಲ್ಪ ಮಾತ್ರ. ನನಗೆ ಹಿಂಗೆ ಮಾತನ್ನೇ ಸಿಕ್ತೀನಿ ಕಣ್ಕೆಂಚವ. ನಾನೊಬ್ಬಳೇ ನಾನೇನು ಮಾಡೋಣ? ನಾನು ಹೋಗ್ತೀನಿ, ನನಗೇನು ಕೆಲಸ ಇಲ್ವಾ?